ಕಾಯದೊಳು ಗುರುಲಿಂಗ ಜಂಗಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಯಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೀ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ ಶಿವಸಾಂಬಡೈ ನಮಃ ಪರಾವತೇ ಶಿವ ಹರ 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 ಮಾದೇ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಪರಮ ತಪಸ್ವಿ ಜಗದ್ಗುರು ಶಿವಲಿಂಗೇಶನ ಕರ್ತೃಗದ್ದಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಮಠದ ಪರಮಪೂಜ್ಯರು ಸರಳ ಹೃದಯ ಸಂಪನ್ನರಾಗಿರುವ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನ ಆಶೀರ್ವಾದ ನೀಡುವಂಥ ಪೂಜ್ಯರಾಗಿರುವ ಗುಳಸಾರದ ಅಭಿನವ ಪುಂಡಲಿಂಗ ಮಹಾರಾಜರಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಪರಮ ಪೂಜ್ಯನೀಯ ಸ್ಥಾನದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗುಳಸಾರದ ಪುಂಡಲಿಂಗ ಶಿವಯೋಗಿಗಳ ದಿವ್ಯ ಚಾರಿತ್ರೆಯನ್ನು ನಿಮ್ಮೆಲ್ಲರಿಗೆ ಬೋಧಿಸಲು ಬಂದಿರುವಂಥ ಪೂಜ್ಯ ಶಾಸ್ತ್ರಿಗಳವರಲ್ಲಿಯೂ ಶರಣನ್ನು ಹೇಳುತ್ತಾ, ಪುರಾಣದ ಬಸವಣ್ಣನವರೇ, ಪ್ರಚಾರದ ಈ ಎಲ್ಲ ಕಾರ್ಯಕ್ರಮವನ್ನು ಯೂಟ್ಯೂಬಿನ ಮುಖಾಂತರವಾಗಿ ಪ್ರಚಾರ ಮಾಡುತ್ತಿರುವ ನಮ್ಮವರೇ ಆಗಿರುವ ಎಂ ಬಿರಾಲ್ದಾರ್ ಅವರೇ, ರೋಡ್ಗಿಯ ಹಾಗೂ ಸುತ್ತಮುತ್ತಲಿನ ಶಿವಲಿಂಗೇಶನ ಎಲ್ಲ ಪರಮ ಸದ್ಭಕ್ತರೇ, ಮಾತೆಯರೇ, ಶರಣರೇ, ಶರಣಿಯರೇ, ಮಕ್ಕಳೇ, ಯುವಕರೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುನ್ನ 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 ಪೂಜಿಸು ಕೂಡಲ ಸಂಗಮ ದೇವನನ್ನ. ಬಸವಣ್ಣನವರು ಸುಂದರವಾಗಿರುವಂಥ ಮಾತುಗಳನ್ನು ನಮಗೆ ಅಪ್ಪಣೆಪಡಿಸ್ಯಾರ. ಏನು ಅವರು ಹೇಳುವಂಥ ವಿಚಾರಗಳು ಏನು? ಪರಮಾತ್ಮನನ್ನು ನೆನೆಯಬೇಕಂತ, ಪರಮಾತ್ಮನನ್ನು ಸ್ಮರಿಸ್ಬೇಕಂತ, ದೇವರನ್ನು ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳುತ್ತಾರೆ, ಯಾವಾಗ ಸ್ಮರಣೆ ಮಾಡಬೇಕು? ಭಗವಂತನನ್ನು ಯಾವಾಗ ನಾವು ನೆನೆಸಬೇಕು ಅನ್ನತಕ್ಕಂಥದ್ದು ಸುಂದರವಾಗಿರುವಂಥ ಮಾತುಗಳಿಂದ ಹೇಳ್ತಾರೆ ಅವರು. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡು ಗಟ್ಟದ ಮುನ್ನ. ಎಷ್ಟು ಸುಂದರವಾಗಿ ಹೇಳ್ತಾರೆ. ತಲೆಯೊಳಗಿನ ಕೂದಲ ಬೆಳ್ಳಗಾಗೋಕ್ಕಿಂತ ಮೊದಲಂತ, ತಲೆಯೊಳಗಿನ ಕೂದಲು ಬೆಳ್ಳಗಾಗುವ ಮುನ್ನ, ಶರೀರದ ಮೇಲಿನ
ತ್ವಚೆ ಸುಂಕು ಗಟ್ಟದ ಮುನ್ನ ಅಂದ್ರೆ ಮುದುಡಿ ಆಗುವಕ್ಕಿಂತ ಮೊದಲ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡುಗಟ್ಟದ ಮುನ್ನ. ಅಂದ್ರೆ ಈ ಶರೀರ ಅನ್ನತಕ್ಕಂಥದ್ದು ಸಣ್ಣಕ್ಕಾಗೋಕ್ಕಿಂತ ಮೊದಲ. ಮತ್ತೆ ಹೇಳ್ತಾರೆ ಬೆನ್ನು ಬಾಗಿ ಹಲ್ಲು ಹೋಗೋಕ್ಕಿಂತ ಮೊದಲ, ಬೆನ್ನು ಬಾಗೋಕ್ಕಿಂತ ಮೊದಲ, ಕಾಲ ಮೇಲೆ ಕೈ ಊರಿ ಏಳೋಕ್ಕಿಂತ ಮೊದಲ ಯಾರ ನೆನಿ ಅಂತಾರ? ಪರಮಾತ್ಮನ ನೆನಿ ಅಂತಾರೆ. ಪರಮಾತ್ಮನನ್ನ ನಾವು ನೆನಿಲಿಕ್ಕೆ ಮಧ್ಯ ವಯಸ್ಸಿನೊಳಗಾಗಲಿ ಅಥವಾ ಯುವಕ ವಯಸ್ಸಿನಾಗಲಿ ಭಗವಂತನನ್ನ ನಾವು ನೆನೆಸ್ತೇವೆ? ಇಲ್ಲ. ಯಾಕಂತಂದ್ರೆ ಪ್ರಪಂಚದೊಳಗೆ ನನ್ನಷ್ಟು ಸೂರವಂತರು ಯಾರು ಇಲ್ಲ, ನನ್ನಷ್ಟು ಧೈರ್ಯವಂತರು ಯಾರು ಇಲ್ಲ, ನನ್ನಷ್ಟು ಸುಂದರವಾಗಿರುವಂಥ ವ್ಯಕ್ತಿ ಯಾರು ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾರು ದೊಡ್ಡವರು ಕಾಣಂಗಿಲ್ಲ, ಸಣ್ಣವರು ಕಾಣಂಗಿಲ್ಲ, ಗುರುಗಳು ಕಾಣಂಗಿಲ್ಲ, ಶರಣರು ಕಾಣಂಗಿಲ್ಲ, ಬೇಡ ಹೋಲಿ ನೆಲ ಮೇಗಿನ ಕಲ್ಲು ಕೂಡ ಕಾಣಂಗಿಲ್ಲ. ಈ ರೀತಿಯಲ್ಲಿ ನೀನು ನಡೆದಿ ಅಂದ್ರೆ ಅದಕ್ಕೆ ಹೇಳ್ತಾರ, ಮತ್ತೇನು ಹೇಳ್ತಾರ? ಶಿವನಾಮವನ್ನು ಸ್ಮರಿಸು, ಈ ಭವಮಾಲಯ ಪರಿಹರಿಸು. ಆಯುಷ 10, ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಶಿವನಾಮವನ್ನು ಸ್ಮರಿಸು. ಶರಣರು ಈ ಮಾತನ್ನ ನಮ್ಮ ಸಲುವಾಗಿ ಹೇಳ್ಯಾರ. ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಷ್ಟೇ ದೊಡ್ಡವನಾದರೂ ಕೂಡ, ಎಷ್ಟೇ ಬುದ್ಧಿವಂತನಾದರೂ ಕೂಡ ಮನುಷ್ಯ ಹಾದಿಯನ್ನ ಬಿಡುತ್ತಾನ. ಮನುಷ್ಯ ಹಾದಿ ಬಿಡುತ್ತಾನಂದ್ರೆ ಏನು? ಆಚಾರ, ವಿಚಾರ, ನೇಮ, ನಿತ್ಯ ಇವೆಲ್ಲ ಒಂದಿಷ್ಟು ದೂರ ಆಗ್ತಿರ್ತಾನೆ. ಯಾರಾದರೂ ಮಹಾತ್ಮರು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ಆ ಒಳ್ಳೆಯ ಮಾತುಗಳನ್ನು ಕಿವಿಯಾಗ ಹಾಕೊಳ್ಳಾರ್ದಂಗ ಹೋಗ್ತಾನ ಅನ್ನೋದಕ್ಕಾಗಿ ಅವನ ಹಾದಿಗಳು ತಪ್ಪುತ್ತವ. ಹಾದಿ ತಪ್ತವಂತೆ ಹೇಳಿ ಮನುಷ್ಯ ತಪ್ತಾನ. ನುಡಿದು ತಪ್ತಾನ, ನಡೆದು ತಪ್ತಾನ, ನೋಡಿ ತಪ್ತಾನ, ಮಾಡಿ ತಪ್ತಾನ, ಆಡಿ ತಪ್ತಾನ. ಅನೇಕ ವಿಚಾರಗಳಿಂದ ಮನುಷ್ಯ ತಪ್ಪುಗಳನ್ನು ಮಾಡ್ಕೊಂತ ಬರ್ತಾನ. ಅಂತ ತಪ್ಪುಗಳನ್ನ ಮಾಡಬಾರ್ದು ಅಂತ ಪುರಾಣ, ಪುಣ್ಯಕಥೆ, ಶಾಸ್ತ್ರ, ಶರಣರ ವಾಣಿ, ಅನುಭವದ ನುಡಿಮುತ್ತುಗಳು ಇವೆಲ್ಲ ಆಗಾಗ ನಮ್ಮ ಸಲುವಾಗಿ ಮಹಾತ್ಮರು ಉದಯ ಆಗ್ತಾರೆ. ಸುಮ್ಮನೆ ವಿಚಾರ ಮಾಡೋಣ. ಕೋರ್ಟ್ ಅದಾವ, ಕಚೇರಿ ಅದಾವ, ಪೊಲೀಸ್ ಸ್ಟೇಷನ್ ಅದ, ಮತ್ತು ಕಾನೂನದ, ಕರಿಕೋಟ್ ಅದ, ಜಡ್ಜ್ ಅದನ. ಇವೆಲ್ಲ ಯಾರ ಸಲುವಾಗಿ ಅದಾವ? ದಂಧ ಸಲುವಾಗಿ ಅದಾವ. ಮನುಷ್ಯರ ಸಲುವಾಗಿ ಅದಾವ. ಕೋರ್ಟ್ ಅದ, ಕಚೇರಿ ಅದ, ಕಾನೂನದ. ಬೇಡ, ಒಂದು ಎಮ್ಮೆ ಒಬ್ರು ಹೊಲದೊಳಗ ಮೈತದಂತ ಅಂದ್ರ ಬೇಡ, ಹೋಗಾಕತ್ಯದ ಮತ್ತೊಬ್ರು ಹೊಲದೊಳಗ ಮೇವಾಕ ಹೋಗ್ತದಂತಂದ್ರ ದೂರ ಕುತ್ಕೊಂಡು ಅದಕ್ಕೆ ನೀನು ಹೊಲಿ ಅಂದ್ರೆ ಆ ಎಮ್ಮೆ ಏನು ಮಾಡ್ತದ? ನನಗೆ ಹೇಳಾಕತ್ತೇನ ಈ ಹೊಲದೊಳಗೆ ಹೋಗಬಾರ್ದು ಅಂತ ಅದು ಆ ಹೊಲದೊಳಗ ಹೋಗುವಂಥದ್ದು ಇನ್ನೇನು ಹೆಜ್ಜಿಡ್ತದ. ಹಲಿ ಎಂದಾಗ ಅಲ್ಲಿದು ತಿರುಗುತ್ತದೆ ಒಂದೇ ಒಂದು ಶಬ್ದದಿಂದ. ಹಲಿ ಅಂದ್ರೆ ಎಮ್ಮೆ ತಿರುಗತ್ತಂದ್ರೆ ತಮ್ಮ ಅಲ್ಲಿ ಹೋಗಬೇಡ, ಕ್ಲಬ್ಬಿಗೆ ಹೋಗಬೇಡ,
ಕುಡಿಯಾಕು ಹೋಗಬೇಡ, ಇಸ್ಪೇಟ್ ಆಡಬೇಡ ಅಂದ್ರೆ ಅದ್ಯಾಕ? ನಾನು ಅಲ್ಲಿಗೆ ಹೋಗವನೇ, ನಾನು ಅದನ್ನು ಕುಡಿಯವನೇ, ನಾನು ಅದನ್ನು ಮಾಡವನೇ. ಮಾಡ್ತೀ ಅಂತ ಹೇಳಿ ನಿನಗ ಇವೇನಾಗ್ತವ? ಇವೆಲ್ಲ ಅದಾವಲ್ಲ, ಕೋರ್ಟ ಕಚೇರಿ, ಕಾನೂನು, ಕಾಯ್ದೆ, ಇವೆಲ್ಲ ಮನುಷ್ಯನಿಗೆ ಅದ. ಅದಕ್ಕೆ ಆಗಾಗ ಪರಮಾತ್ಮ ಮನುಷ್ಯನ ರೂಪದೊಳಗ, ಗುರುವಿನ ರೂಪದೊಳಗ ಆಗಾಗ ಬಂದು ನಮಗೆ ಬುದ್ಧಿಯನ್ನ ಹೇಳಿ, ಹಾದಿಯನ್ನ ಸನ್ಮಾರ್ಗದತ್ತ ತೋರಿಸಿ ನಮ್ಮನ್ನ ಆಶೀರ್ವದಿಸಲಿಕ್ಕೆ ಆಗಾಗ ಪರಮಾತ್ಮ ಇಂಥ ಮಹಾತ್ಮರ ಸ್ವರೂಪದೊಳಗೆ ಬರ್ತಾನ. ಆ ಸ್ವರೂಪದೊಳಗೆ ಪುಂಡಲಿಂಗ ಮಹಾರಾಜರು ಒಬ್ರು ಅಂತ. ಪುಂಡಲಿಂಗ ಮಹಾರಾಜರು ಬಹಳ ವರ್ಷ ಏನಾಗಿಲ್ಲ, ಅವರು ಲಿಂಗೈಕ್ಯರಾಗಿ ಬಹಳ ವರ್ಷ ಏನಾಗಿಲ್ಲ, ಸಾಧಾರಣ ಒಂದು 30 ವರ್ಷ ಆಗಿರಬೇಕು, 45 ವರ್ಷ ಆಗಿರಬೇಕು. ಈ 45 ವರ್ಷದೊಳಗ ಪುಂಡಲಿಂಗ ಮಹಾರಾಜರನ್ನ ನೋಡಿದವರು ಎಷ್ಟೋ ಜನ ಅದಾರ. ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗ ಅವರು ಬದುಕಿದ್ರು, ಬಾಳದರು, ಅವರು ದೊಡ್ಡವರು ಅನಿಸ್ಕೊಂಡ್ರು, ಮಹಾತ್ಮರು ಅನಿಸೋದು. ಯಾಕಂತ ಕೇಳಿದ್ರೆ ಅವರ ನಡೆ ಶುದ್ಧ, ನುಡಿ ಶುದ್ಧ, ನೋಟ ಶುದ್ಧ, ಭಾವ ಶುದ್ಧ ಇತ್ತು ಅಂತ ಹೇಳಿ ಅವರು ಮಹಾತ್ಮರಾದರು. ತಮಗಾಗಿ ಏನನ್ನ ಅಪೇಕ್ಷೆ ಮಾಡಲಿಲ್ಲ, ಜನತೆಗಾಗಿ, ಸಮಾಜಕ್ಕಾಗಿ, ಮತ್ತೊಬ್ಬವರಿಗಾಗಿ ತಮ್ಮ ತನು ಮನ ಧನವನ್ನ ಸಮರ್ಪಣೆ ಮಾಡಿದ್ರು ಅಂತ ಅವರು ಮಹಾತ್ಮರಾದರು. ನಾವು ಅವಕ್ಕೆಲ್ಲ ದೂರಿದ್ದೇವಂತ ನಾವು ಮನುಷ್ಯರಾಗಿದ್ದೇವೆ. ಒಬ್ಬ ಮಹಾತ್ಮ ಆಗಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ. ಅದರ ಹಿಂದೆ ಬಹಳಷ್ಟು ನೋವುಗಳಿರ್ತಾವೆ. ಅವ್ರ ಚರಿತ್ರೆ ಎಲ್ಲ ನೀವೆಲ್ಲ ಕೇಳಿರಿ. ಒಂದು ಮನುಷ್ಯ ಮೇಲೆ ಬರಬೇಕು ಅಂತಂದ್ರೆ ಹಾಗೆ ಸುಮ್ಮನೆ ಬರಂಗಿಲ್ಲ. ಅದರ ಹಿಂದೆ ಅನೇಕ ನೋವುಗಳಿರ್ತಾವ, ಸಂಕಟ ಇರ್ತದ, ತ್ರಾಸ ಇರ್ತದ. ಆ ಸಂಕಟ, ನೋವು, ತ್ರಾಸಗಳ ಎಲ್ಲವನ್ನ ಬದಿಗೊತ್ತಿ ತನ್ನ ಜೀವನವನ್ನ ಮತ್ತೊಬ್ಬರಿಗಾಗಿ ಶ್ರಮಿಸ್ತಾನಲ್ಲ, ಅವ ಪುಣ್ಯವಂತ, ಅವ ಮಹಾತ್ಮ, ಅವ ಶಿವಯೋಗಿ. ಆ ನಿಟ್ಟಿನೊಳಗ ಪುಂಡಲಿಂಗ ಮಹಾರಾಜರ ಪುರಾಣ ಬಹಳ ಸುಂದರವಾಗಿರುವಂತಹ ಪುರಾಣ. ಅವರ ಬದುಕೆ ಸುಂದರ. ಯಾಕೆ ಸುಂದರ ಅಂತ ನಾನು ಅಂತೀನಿ ಅಂತಂದ್ರೆ, ತನಗಾಗಿ, ತನ್ನ ಮಕ್ಕಳಿಗಾಗಿ, ತನ್ನ ಬಂಧುಗಳಿಗಾಗಿ ಏನನ್ನ ಅಪೇಕ್ಷೆ ಮಾಡದೆ ಎಲ್ಲವೂ ಕೂಡ ಸಮಾಜಕ್ಕಾಗಿ, ಈ ನಾಡಿಗಾಗಿ, ಈ ಸಂಸ್ಕೃತಿಗಾಗಿ ಏನು ತಮ್ಮ ತನುವನ್ನ ಸಮರ್ಪಣೆ ಮಾಡಿ ಹೋಗ್ಯಾರಲ್ಲ, ಅವರು ನಿತ್ಯ ಮುಕ್ತರು. ಅಂಥವರ ನುಡಿಯನ್ನ, ಅಂಥವರ ನಡೆಯನ್ನ, ಅಂಥವರ ಜೀವನ ಚರಿತ್ರೆಯನ್ನ ನಾವು ಕೇಳೋದು, ಅವರಂಗ ನಡೆಯುವುದು ಬೇಡ. ನಾವು ಸುಮ್ಮನೆ ಒಂದಿಷ್ಟು ಕೇಳುವುದರಿಂದ ಬಹಳ ದೊಡ್ಡದದ. ಎಂಥದು ದೊಡ್ಡದು ಅದು ಏನು ಅಂತ ಕೇಳಿದ್ರೆ, ಕೂಡುಗಲ್ಲಿನ ಮೇಲೆ ಮಾಡುವ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ. ಕೂಡುಗಲ್ಲಿನ ಮೇಲೆ ಮಾಡುವ ತಪವು ಒಂದು ದಿನದ ಗುರುಸೇವೆಗೆ ಸರಿಯಲ್ಲ. ಅನಂತ ಕಾಲ ಮಾಡುವ ಗುರುಸೇವೆಯು ಒಂದು ದಿನದ ಜಂಗಮ ಸೇವೆಗೆ ಸರಿಯಲ್ಲ. ಅನಂತ ಕಾಲ ಮಾಡುವ ಜಂಗಮ ಸೇವೆಯು ಒಂದು ದಿನದ ನಿಮ್ಮ ಶರಣರ ಅನುಭವಕ್ಕೆ ಸರಿಯಂದ ಅಂತ ಹೇಳ್ತಾರೆ. ನಾವು ತಪಸ್ಸನ್ನ ಮಾಡುತ್ತೇವೆ. ಯಾರಿಗಾಗಿ? ಭಗವಂತನಿಗಾಗಿ, ದೇವರಿಗಾಗಿ, ಗುರುವಿಗಾಗಿ. ಎಷ್ಟು ವರ್ಷ ತಪಸ್ಸು ಮಾಡಿದ್ರೆ? 100 ವರ್ಷ ತಪಸ್ಸು ಮಾಡ್ತೇವೆ. ಮನಸ್ಸಿಲ್ಲದ ಮನಸ್ಸಿಟ್ಟು ಒಮ್ಮೆ ನಾವು ಮಾಡದೇವಂದ್ರೆ, ಭಗವಂತನ ಸಾಕ್ಷಾತ್ಕಾರ ಆಗ್ತದೆ.
ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗ ಭಗವಂತನ ಸಾಕ್ಷಾತ್ಕಾರ ಆಗ್ತದಂತ ಹೇಳುತ್ತದ ಶಾಸ್ತ್ರ. ಹಾಗ ಒಬ್ಬ ಗುರುವಿನನ್ನ ಬೇಡ ಹೋಲಿ ನಮ್ಮ ಮನೆಯೊಳಗಿರ್ತಕ್ಕಂಥ ತಾಯಿಯನ್ನ ಒಂದು 10 ರೂಪಾಯಿ ತಾಯಿ ಹತ್ರ ನಾವು ಇಸ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡೋದು ಬೇಡ, ಏನು ಮಾಡೋದು ಬೇಡ. ಯವ್ವ, ನಮ್ಮವ್ವ ಶಾಂಭವಿ ಇದ್ದಂಗದಳ, ನಮ್ಮವ್ವ ಆದಿಶಕ್ತಿ ಇದ್ದಂಗದಳ, ನನ್ನವ್ವ ಈ ಭಾರತ ದೇಶದ ಭಾರತಾಂಬೆ ಅದಳ ಅಂತಂದ್ರೆ ಸಾಕು, ನಮ್ಮವ್ವರು ಪಟ್ಟ ಬಿಡ್ತಾರೆ 10 ರೂಪಾಯಿ. ಏನು ಕೇಳ್ತೀರಿ ಅದನ್ನ ಕೊಡ್ತಾರೆ. ವರ್ಣನೆಗೆ ಯಾರು ಸೊಲ್ಲೇಬೇಕು ಭಕ್ತಿಗೆ. ಹಂಗ ಇಲ್ಲಿ ಗುರು ಆದವನ ವರ್ಣನೆ ಆಯ್ತು ಅಥವಾ ಅವನ ನಾಮಸ್ಮರಣೆ ಆಯ್ತು ಅಂದ್ರೆ ಕ್ಷಣಾರ್ಧದೊಳಗೆ ಗುರುವಿನ ಕೃಪಾ ಆಗ್ತದೆ. ಅಂಥ ಕೂಡುಗಲ್ಲಿನ ಮೇಲೆ ಅಂದ್ರೆ ಒಬ್ಬ ಮಹಾತ್ಮ ಒಬ್ಬ ಅನುಷ್ಠಾನವನ್ನ ಮಾಡಿ ನಾನು ಶಿವನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೋದಂತ ಗುಡ್ಡದೊಳಗ ಅಗದೀ ತುಟ್ಟು ತುದಿಯೊಳಗೆ ಕೂತ್ಕೊಂಡು ನಿಂತು ಅನುಷ್ಠಾನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ ಆಯ್ತು. ಅದು ಯಾರು? ಗುರು ಸ್ವರೂಪದೊಳಗೆ ಗುರು ಆಶೀರ್ವಾದ ಮಾಡದ, ಉಪದೇಶ ಕೊಟ್ಟ, ಆ ಗುರು ಉಪದೇಶ ಕೊಟ್ಟಿದ್ದ ಲಿಂಗ ಪೂಜೆಯನ್ನು ಎಷ್ಟೋ ವರ್ಷ ಮಾಡದಂತ ಆ ಲಿಂಗ ಪೂಜೆಯದ ಫಲ ಒಂದೇ ದಿನದೊಳಗೆ ಪಡಿಬೇಕು ಅಂತ ಅಪೇಕ್ಷೆ ಮಾಡದಂತ. ಆ ಒಂದು ದಿನದ ಲಿಂಗ ಪೂಜೆದ ಫಲ ಎದುರಾಗ ಬರಬೇಕು ಅಂತಂದ್ರೆ ಜಂಗಮ ದಾಸೋಹ ಮಾಡಿದ್ರೆ ಬರ್ತದಂತ. ಅಂದ್ರ ಕುರುಡರಿಗೆ, ಕುಂಟರಿಗೆ, ಮೂಕರಿಗೆ, ದಲಿತರಿಗೆ ಅಥವಾ ಬೇಡ ಕೈಲಿ ಆಗದೆ ಇರ್ತಕ್ಕಂಥವರಿಗೆ ಊಟ ಮಾಡಿಸಿದೆ ಅಂದ್ರೆ ಪುಣ್ಯದ ಫಲ ಪ್ರಾಪ್ತವಾಗ್ತದಂತ. ಇದನ್ನು ನಿನಗೆ ಮಾಡಕ್ಕಾಗ್ಲಿಲ್ಲ, ಇನ್ನು ನಾನು ಒಂದೇ ದಿನದೊಳಗ ಮುಕ್ತಿ ಪಡಿಬೇಕು ಅಂತಂದ್ರೆ ತಪಸ್ಸು, ಲಿಂಗ ಪೂಜೆ, ಜಂಗಮ ದಾಸೋಹ ಇವೆಲ್ಲದರ ಪುಣ್ಯ ಯಾವಾಗ ಬರ್ತದಂತ ಕೇಳಿದ್ರೆ ಶರಣರ ಅನುಭವ. ಇದೇನು ಮಾಡಾಕತ್ತಿರಲ್ಲ, ಪುಂಡಲಿಂಗ ಮಹಾರಾಜರ ಶಿವಲಿಂಗೇಶ್ವರ ಚರಿತ್ರೆಯನ್ನ ಕೇಳಾಕತ್ತಿರಲ್ಲ, ಈ ಚರಿತ್ರೆಯನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಪಾವನವಾಗ್ತದೆ, ನಿಮಗೆ ಮುಕ್ತಿ ಸಿಗುತ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಈ ಶಿವಲಿಂಗೇಶ್ವರ ರೋಡ್ಗಿ ಶಿವಲಿಂಗೇಶ್ವರ ಮಠದೊಳಗೆ ಜಾತ್ರಾ ನಿಮಿತ್ತವಾಗಿ ಇಂಥ ವೈಭವವಾಗಿರುವಂಥ ಪುರಾಣ ಪುಣ್ಯಕಥೆಗಳು ಆಗಾಗ ನಡ್ಕೊಂಡು ಬರ್ತಾ ಇದ್ದಾವ. ಇದು ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡಾಕತ್ತದ. ನಮ್ಮ ಅಲಗೊಂಡ ಸಾವುಕಾರರು, ಪರಮಾನಂದ ಅಲಗೊಂಡ ಸಾವುಕಾರರು ಅಗದಿ ಈ ಪುರಾಣ ಪುಣ್ಯಕಥೆ ಶಾಸ್ತ್ರಕ್ಕೆ ತಮ್ಮದೇ ಆಗಿರುವಂಥ ಭಕ್ತಿಯನ್ನ ಸಮರ್ಪಣೆ ವರ್ಷ ಮಾಡ್ತಾರೆ. ಅವರಿಗೆ ಇನ್ನೂ ಹೆಚ್ಚಾಗಿ ಅವರಿಗೆ ಇಂಥ ಸದ್ಬುದ್ಧಿಯನ್ನ ಕೊಡಲಿ, ಅವರಿಗೆ ಶಿವಲಿಂಗೇಶನ ಅಂತಃಕರಣ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಇವತ್ತಿನ ದಾಸೋಹವನ್ನ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸರ್ತಿ ಮಠದವರು ಬಹಳ ಸುಂದರವಾಗಿರುವಂಥ ಏನೋ ಪ್ರಸಾದವನ್ನ ಮಾಡಿಸ್ಯಾರ. ಅದಕ್ಕೆ ಎಲ್ಲರೂ ಅವರಿಗೂ ಕೂಡ ಶಿವಲಿಂಗೇಶನ ಆಶೀರ್ವಾದ ಸದಾಕಾಲ ಅವರ ಮನೆತನದ ಮೇಲೆ ಇರಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ತಾವೆಲ್ಲ ಪ್ರಸಾದ ತಗೊಂಡು ಹೋರಿ. ಇವತ್ತೇನೋ ವಿಶೇಷ ಇತ್ತಂತ, ಆ ವಿಶೇಷದ ಪ್ರಸಾದವನ್ನ ದಿನನಿತ್ಯಲೂ ಕೂಡ ಶಿವಲಿಂಗೇಶನ ಮಠದೊಳಗೆ ಪ್ರಸಾದ ನಡೆದದ. ಈ ಅನುಭವ ಪಟ್ಟಿಗೂ ನೆತ್ತಿಗೂ ಎರಡೂ ಸಿಗುತ್ತದೆ. ಅದನ್ನ ತಗೊಂಡು ತಾವೆಲ್ಲ ಪುಣ್ಯಾತ್ಮರಾಗ್ರಿ. ಒಟ್ಟಾರೆ ಹೇಳುವುದೇನು ಅಂತಂದ್ರೆ, ನನ್ನ ಉದ್ದೇಶ ಭಗವಂತನ ಮೇಲೆ ಅಪಾರವಾಗಿರುವಂಥ ವಿಶ್ವಾಸ ಇಡ್ರಿ. ಭಗವಂತ ಎಂದೂ ಯಾವ ಕಾಲಕ್ಕೂ ಕೂಡ ನಿಮ್ಮನ್ನ ಕೈ ಬಿಡಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಮಂಡ್ಯ